ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿಪ್ಪ ಅಂದರೆ, ಹೋಟೆಲಲ್ಲಿ ಯಾವ ಥರ ನೀರು ಚಟ್ನಿ ದೋಸೆಗೆ ಅದು ಮಾಡ್ತಾರೆ ನೋಡಿ, ನೀರು ಚಟ್ನಿ ತುಂಬಾ ನೀರಾಗಿರುತ್ತೆ, ಅದು ಆ ಥರ ಚಟ್ನಿನ ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರ್ಬನ್ನಿ. ಅದಕ್ಕಿಂತಲೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ನಾನಿಲ್ಲಿ ಇಡ್ಲಿ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ, ನಾನಿಲ್ಲಿ ಹೋಟೆಲ್ ಸ್ಟೈಲ್ ಚಟ್ನಿ ಮಾಡ್ತಾ ಇದ್ದೀನಿ. ಇಡ್ಲಿಗೆ ಅಥವಾ ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ. ನೋಡಿ, ಈಗ ಎಣ್ಣೆ ಕೂಡ ಕಾದಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಕಾಯಿ ಮೆಣಸು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಪುದೀನ ಕೂಡ ಹಾಕ್ತಾ ಇದ್ದೀನಿ. ಪುದೀನ ಕೂಡ ಫ್ರೈ ಆಗಬೇಕು. ನೋಡಿ, ಈಗ ಇದು ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ. ನಾವು ಚಟ್ನಿ ಮಾಡ್ಬೇಕಾದ್ರೆ ಯಾವಾಗಲೂ ದಿಢೀರಂತ ಮಾಡ್ತೇವೆ, ಈ ಥರ ಫ್ರೈ ಮಾಡಿಬಿಟ್ಟು ಯಾವಾಗಲೂ ಮಾಡಲ್ಲ ಫ್ರೆಂಡ್ಸ. ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ಈಗ ಇದು ಫ್ರೈ ಆಗಿದೆ. ನಾನು ತಗೊಂಡ್ಬಿಡ್ತೇನೆ. ನೋಡಿ, ಇಲ್ಲಿ ನಾನು 1 ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ. ಇದಕ್ಕೆ ನಿಮಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. 1 ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೇನೆ. 1 ಅರ್ಧ ಇಂಚಷ್ಟು ಶುಂಠಿ. ನೋಡಿ, ಇಲ್ಲಿ ಸ್ವಲ್ಪ ಹುಣಸೆನ ಹುಳಿ ಕೂಡ ಹಾಕ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ. ಇದು ಹುರಿದು ಸಿಪ್ಪೆ ತೆಗೆದಿಟ್ಟಿರುವಂಥ ಶೇಂಗಾ. ಹಸಿದಿದ್ರೆ ನೀವು ಹುರ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದೆಲ್ಲವನ್ನು ಇದಕ್ಕೆ ಈಗ ಹಾಕೊಂಡ್ಬಿಡ್ತೇನೆ ನಾನು. ಫ್ರೆಂಡ್ಸ್, ಇದಕ್ಕೆ ನಾವು ಇದನ್ನು ಒಗ್ಗರಣೆ ಕೊಟ್ಟು ಬೇಯಿಸೋಕ್ಕಾಗಲ್ಲ ಚಟ್ನಿನ. ಇದಕ್ಕೆ ನೀರು ಕಾಯಿಸಿ ಆರಿಸಿರುವಂಥ ನೀರನ್ನೇ ಹಾಕ್ಕೊಳ್ಳಿ. ನೋಡಿ, ನಾವೇನು ಫ್ರೈ ಮಾಡಿದ್ದೀವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ. ಈಗ ಇದಕ್ಕೆ ನೀರು ಹಾಕಿ, ಸ್ವಲ್ಪ ಕಾಯಿಸಿ ಆರಿಸಿರೋಂಥ ನೀರು ಹಾಕಿ ನಾನೀಗ ನುಣ್ಣಗೆ ರುಬ್ಕೊತೇನೆ. ನೋಡಿ, ಇಲ್ಲಿ ಈ ಥರ ಈಗ ಚಟ್ನಿ ರುಬ್ಬಿದ್ದೇನೆ ನಾನು. ನೋಡಿ, ಇದನ್ನು ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೇನೆ, ಪಾತ್ರೆಗೆ. ನೋಡಿ, ಈಗ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ತಿಳುವಾಗಿ ಮಾಡ್ಕೊಳ್ಳಿ. ನೋಡಿ, ಈಗ ನೀರು ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ. ಇದಕ್ಕೊಂದು ಒಗ್ಗರಣೆ ಕೊಡ್ತೇನೆ. ನೋಡಿ, ಇಲ್ಲಿ ಮತ್ತೆ ನಾನು ಅದೇ ಇದನ್ನು ಇಟ್ಕೊಂಡಿದ್ದೇನೆ, ಒಗ್ಗರಣೆದ್ದೆ. ನೋಡಿ, ಈಗ ಎಣ್ಣೆ ಕಾಯಿಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಸಾಸಿವೆ ಕೂಡ ಹಾಕ್ತೇನೆ, 1 ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ನೋಡಿ, 1 ಮೆಣಸನ್ನು ತುಂಡು ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಚಟ್ನಿ ರೆಡಿ ಇದೆ ಅಲ್ಲ, ಚಟ್ನಿ ಮೇಲೆ ಹಾಕೊಂಡ್ಬಿಡಿ ಇದನ್ನು. ನೋಡಿ, ಈಗ ನಿಮಗೆ ದೋಸೆ ಇಡ್ಲಿಗೆ ನೀರು ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ನಾನಿಲ್ಲಿ ತಟ್ಟೆ ಇಡ್ಲಿ ಒಟ್ಟಿಗೆ ನೀರು ಚಟ್ನಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಷ್ಟು ಮಸ್ತಾಗಿ ನೀರು ಚಟ್ನಿ ಅಂತೂ ಸೂಪರ್ ಆಗಿದೆ. ಅದರೊಟ್ಟಿಗೆ ತಟ್ಟೆ ಇಡ್ಲಿ ಅಂತೂ ಅವು ಕೂಡ ಚೆನ್ನಾಗಿದ್ದಾವೆ. ಇದರ ರೆಸಿಪಿ ಹಾಕಿದ್ದೇನೆ ಫ್ರೆಂಡ್ಸ. ಈಗ ನೀರು ಚಟ್ನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.